ಎಲ್ಲ ಸ್ಪರ್ಧಾ ಮಿತ್ರರಿಗೂ ಹಿಂದಿನ ತರಗತಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಈಗೇನು ಟೆಟ್ಗೆ ಉಚಿತ ತರಗತಿಗಳನ್ನು ಮಾಡ್ತಾ ಇದ್ದೀವೋ ಅದರಲ್ಲಿ ಹಿಂದು 8ನೇ ತರಗತಿಯ 6ನೇ ಅಧ್ಯಾಯವಾದಂಥ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಸೊ ನೀವು ಈಗಾಗಲೇ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಎಂಬ ಪಾಠವನ್ನು 7ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಅದರ ಒಂದು ಮುಂದಿನ ಭಾಗವಾದಂಥದ್ದು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು. ಹಾಗಾದರೆ ಸಂತಾನೋತ್ಪತ್ತಿ ಅನ್ನೋದು ಏಕಾಗಬೇಕು, ಸಂತಾನೋತ್ಪತ್ತಿ ಅನ್ನೋದು ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಾವು ಈಗಾಗಲೇ ಜೀರ್ಣಕ್ರಿಯೆ ಅಂತಂದ್ರೆ ಏನು, ಪರಿಚಲನೆ ಅಂತಂದ್ರೆ ಏನು, ಮತ್ತು ಉಸಿರಾಟದ ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂತಂದರೆ ಒಂದು ಜೀವಿ ಉಳಿಬೇಕು ಅಂತಂದರೆ ಈ ಎಲ್ಲ ಪ್ರಕ್ರಿಯೆಗಳು ಅತ್ಯಗತ್ಯ. ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಸಹ ಇದ್ರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಒಂದು ಕೇಸ್ ನಾವೀಗ ಏನಾದರೂ ಪ್ರಭೇದಗಳು ಮುಂದುವರಿದೇ ಹೋದರೆ ಏನಾಗುತ್ತೆ, ಇಡೀ ಪ್ರಪಂಚದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಾಣಿ ಸಂಪನ್ಮೂಲವೇ ಇರೋದಿಲ್ಲ. ಸೊ ಅದರಿಂದ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯೋದನ್ನು ಖಾತ್ರಿಪಡಿಸಿಕೊಳ್ಳಲು ಸಂತಾನೋತ್ಪತ್ತಿ ಬಹಳ ಮುಖ್ಯ ಆಗಿರುತ್ತೆ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ ಎಂಬುದನ್ನು ಈ ಅಧ್ಯಾಯದಲ್ಲಿ ನಾವು ಕಲಿಯೋಣ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ನಿಮ್ಮ ಹಿಂದಿನ ತರಗತಿಯಲ್ಲಿ ನೀವು ಈಗಾಗಲೇ ಕಲ್ತಿದ್ದೀರಿ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತೆ ಎಂಬುದನ್ನು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಮ್ಗೆ ಈಗಾಗಲೇ ನೋಡಿದಂತೆ ನಾವು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠ ಮಾಡಬೇಕಾದ್ರೆ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ನಿಮಗೆ ಎರಡು ವಿಧಗಳು ಬರ್ತವೆ. ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ಅಂತ. ಹಾಗಾದರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ನಡಿಬೇಕಾದ್ರೆ ಎಲ್ಲೂ ಸಹ ಎರಡು ರೀತಿಯ ವಿಧಗಳು ಬರ್ತವೆ. ಅವುಗಳು ಯಾವ್ಯಾವ ಅನ್ನೋದಂತ ನೋಡ್ಕೊಳ್ಳೋದಕ್ಕಿಂತ ಮೊದಲಿಗೆ ಸಸ್ಯದಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದಕ್ಕಿಂತ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ವಿಧಗಳು ಅಂತಂದರೆ ಯಾವೆಲ್ಲ ಪ್ರಾಣಿಗಳಿರ್ತವೆ. ಸೊ ನಾವು ಮೊದಲಿಗೆ ಮಾನವ ಆಗಿರ್ಬೋದು, ಬೆಕ್ಕಾಗ್ಬೋದು, ನಾಯಿ ಆಗ್ಬೋದು, ಚಿಟ್ಟೆ, ಕೋಳಿ, ಹಸು ಇವೆಲ್ಲ ಸಹ ಪ್ರಾಣಿಗಳ ಕ್ಯಾಟಗರಿಗೆ ಬರ್ತವೆ. ಫಾರ್ ಎಕ್ಸಾಂಪಲ್, ಮಾನವ ಹೇಗೆ ಒಂದು ಪ್ರಾಣಿಗೆ ಜನ್ಮವನ್ನು ನೀಡ್ತಾನೆ, ಮಗುವಿನ ಮುಖಾಂತರ. ಬೆಕ್ಕು ಸಹ ಮಗುವಿನ ಮುಖಾಂತರ ಇನ್ನೊಂದು ಮಗುವಿಗೆ ಜನ್ಮ ನೀಡ್ತಾ ಹೋಗುತ್ತೆ. ನಾಯಿ ಸಹ ಅದು ಸಹ ಮರಿಗಳನ್ನು ಹಾಕ್ತಾ ಹೋಗುತ್ತೆ. ಸೊ ಕೋಳಿ ಮರಿ ಆಗಿರ್ಬೋದು, ಹಸು ಸಹ ಮತ್ತೊಂದು ಮರಿಗೆ ಜನ್ಮ ನೀಡ್ತಾ ಹೋಗುತ್ತೆ. ಸೊ ಇಲ್ಲಿ ಚಿಟ್ಟೆ ಮತ್ತು ಕಪ್ಪೆಗಳು ಬೇರೆ ರೀತಿಯಾಗಿ ಜನ್ಮವನ್ನು ಕೊಡ್ತಾ ಹೋಗ್ತವೆ. ಅದು ಯಾವ ರೀತಿಯಾಗಿ ಅನ್ನೋದನ್ನ ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಆದರೆ ಅತಿ ಪ್ರಮುಖವಾಗಿ ಸಂತಾನೋತ್ಪತ್ತಿ ನಮಗೆ ಎರಡು ರೀತಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಮತ್ತೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಸೊ ನಾವು ಇಂದಿನ ತರಗತಿಯಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೀವಿ. ಮುಂದಿನ ತರಗತಿಯಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ಲೈಂಗಿಕ ಸಂತಾನೋತ್ಪತ್ತಿ ಅನ್ನೋದನ್ನ ಹೆಂಗೆ ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ನೀವು 7ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ ಸಸ್ಯಗಳ ಸಂತಾನೋತ್ಪತ್ತಿ ಎಂಬ ಅಧ್ಯಾಯವನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ ಕೊಟ್ಟಿದ್ದಾರೆ. ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ಹೊಂದಿರುತ್ತದೆ ಅಂತ ಹೇಳಿದ್ದಾರೆ. ಅಂತಂದರೆ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಆಗಬೇಕಂತಂದರೆ ಅಲ್ಲಿ ಸಸ್ಯಗಳಾಗಿರಲಿ ಪ್ರಾಣಿಗಳಾಗಿರಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ಹೊಂದಿರಲೇಬೇಕು. ಸೊ ನಾವು ಇಂದಿನ ತರಗತಿಯಲ್ಲಿ ಏನು ತಿಳ್ಕೊಳ್ತಾ ಇದ್ದೀವಿ, ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹಾಗಾದರೆ ಪ್ರಾಣಿಗಳಲ್ಲೂ ಕೂಡ ಸಹ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಹೊಂದಿರಲೇಬೇಕು. ಆವಾಗಲೇ ಅಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಸೊ ಅದೇ ರೀತಿ ಸಸ್ಯಗಳಂತೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಅಂಗಗಳು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಲಿಂಗಾಣುಗಳು ಸಂಯೋಗ ಹೊಂದಿ ಯುಗ್ಮಜವನ್ನು ರೂಪಿಸುತ್ತವೆ. ಯುಗ್ಮಜ ಹೊಸ ಜೀವಿಯಾಗಿ ಬೆಳೆಯುತ್ತೆ. ಸೊ ಈ ಪ್ರೊಸೆಸ್ ನಾನು ಸಸ್ಯಗಳ ಸಂತಾನೋತ್ಪತ್ತಿ ಪಾಠದಲ್ಲೇ ಹೇಳಿದ್ದೆ. ಸೊ ಅಲ್ಲಿ ಯಾವ ರೀತಿಯಾಗಿ ಸಸ್ಯಗಳು ಸಂತಾನೋತ್ಪತ್ತಿ ಮಾಡುವ ಅಂಗಗಳು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತೆ, ಆ ಲಿಂಗಾಣುಗಳು ಸಂಯೋಗ ಹೊಂದಿ ಯುಗ್ಮಜವನ್ನು ಯಾವ ರೀತಿಯಾಗಿ ಫಾರ್ಮೇಷನ್ ಮಾಡುತ್ತೆ ಎಂಬುದ್ರ ಬಗ್ಗೆ. ಸೊ ಅಲ್ಲೊಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದ್ದೆ, ನಿಷೇಚನ ನಡೆಯುತ್ತೆ ಅಂತ ಹೇಳಿದ್ದೆ. ಆ ಒಂದು ನಿಷೇಚನ ಪ್ರಕ್ರಿಯೆ ಸಹ ಇಲ್ಲೂ ಸಹ ಬರ್ತಾ ಹೋಗುತ್ತೆ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವ ಈ ರೀತಿಯ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ. ಈ ಅಧ್ಯಾಯದಲ್ಲಿ ಮಾನವರ ಸಂತಾನೋತ್ಪತ್ತಿ ಅಂಗಗಳನ್ನು ಕುರಿತು ತಿಳಿಯೋಣ ಮತ್ತು ಮಾನವರ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡೋಣ ಅಂತ ಇದೆ. ಅಂದರೆ ಮಾನವನಲ್ಲಿ ಸಂತಾನೋತ್ಪತ್ತಿ ಅಂಗಗಳು ಯಾವ್ಯಾವು, ಸೊ ಅವುಗಳಲ್ಲಿ ಏನೆಲ್ಲ ಇರ್ತವೆ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಸೊ ಮಾನವರಲ್ಲಿ ಸಂತಾನೋತ್ಪತ್ತಿ ಅಂಗಗಳು ತಿಳ್ಕೊಳ್ಳೋದಕ್ಕಿಂತ ಮೊದಲಿಗೆ ಸೊ ಇಲ್ಲಿ ಏನಿದೆ, ಪ್ರಾಣಿಗಳಲ್ಲೂ ಕೂಡ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ಹೊಂದಿರುತ್ತೆ ಅಂತ. ಹಾಗಾದರೆ ಗಂಡು ಸಂತಾನೋತ್ಪತ್ತಿ ಅಂಗಗಳು ಯಾವ್ಯಾವು, ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಯಾವ್ಯಾವ ಎಂಬುದರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಸೊ ಈಗ ಮೊದಲಿಗೆ ನಾವು ಗಂಡು ಸಂತಾನೋತ್ಪತ್ತಿ ಅಂಗಗಳು ಯಾವ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಗಂಡು ಸಂತಾನೋತ್ಪತ್ತಿ ಅಂಗಗಳು ನಾನು ಚಿತ್ರದೊಂದಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದನ್ನು ನಾವು ಗಂಡು ಸಂತಾನೋತ್ಪತ್ತಿ ಅಂಗ ಅಂತ ಕರಿತೀವಿ. ಸೊ ಮಾನವರಲ್ಲಿ ಗಂಡು ಸಂತಾನೋತ್ಪತ್ತಿ ಅಂಗಗಳು. ಸೊ ಗಂಡು ಸಂತಾನೋತ್ಪತ್ತಿ ಅಂಗ ಏನೆಲ್ಲ ಒಳಗೊಂಡಿರುತ್ತೆ ಅಂತಂದರೆ, ಗಂಡು ಸಂತಾನೋತ್ಪತ್ತಿ ಅಂಗವು ಒಂದು ಜೊತೆ ವೀರ್ಯನಾಳಗಳನ್ನು ಹೊಂದಿರುತ್ತೆ, ಒಂದು ಶಿಶ್ನವನ್ನು ಹೊಂದಿರುತ್ತೆ, ಮತ್ತು ಎರಡು ವೃಷಣಗಳನ್ನು, ಒಂದು ಜೊತೆ ವೃಷಣಗಳು ಅಥವಾ ಎರಡು ವೃಷಣಗಳನ್ನು ಒಳಗೊಂಡಿರುತ್ತೆ. ಸೊ ಅದನ್ನೇ ಇಲ್ಲಿ ಕೊಟ್ಟಿರುವಂಥದ್ದು. ಗಂಡು ಸಂತಾನೋತ್ಪತ್ತಿ ಅಂಗಗಳು ಒಂದು ಜೊತೆ ವೃಷಣ, ಎರಡು ವೀರ್ಯನಾಳಗಳು ಮತ್ತು ಒಂದು ಶಿಶ್ನವನ್ನು ಒಳಗೊಂಡಿದೆ. ವೃಷಣಗಳು ಏನು ಮಾಡ್ತವೆ ಅಂತಂದರೆ ವೀರ್ಯಾಣುಗಳು ಎಂದು ಕರೆಯಲ್ಪಡುವ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಸೊ ಹಾಗಾದರೆ ನಮಗೆ ಕಾಣಸಿಗುವಂತಹ ವೀರ್ಯಾಣುಗಳು, ಸೊ ವೀರ್ಯಾಣುಗಳು ಎಲ್ಲಿಂದ ಉತ್ಪತ್ತಿ ಆಗ್ತಾ ಹೋಗ್ತವೆ ಅಂತಂದರೆ ಈ ವೃಷಣ ಎಂಬ ಭಾಗದಿಂದ ಉತ್ಪತ್ತಿ ಆಗ್ತಾ ಹೋಗ್ತವೆ.
ಸೊ ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ ವೃಷಣಗಳು ಲಕ್ಷಾಂತರ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಸೊ ವೀರ್ಯಾಣುಗಳು ಅಂತಂದರೆ ಸ್ಪರ್ಮ್ ಅಂತ ನಾವು ಹೇಳ್ಬೋದು. ಸೊ ವೃಷಣಗಳು ಲಕ್ಷಾಂತರ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ವೀರ್ಯಾಣುಗಳ ಗಾತ್ರದಲ್ಲಿ ತೀರಾ ಚಿಕ್ಕದಾದರೂ ಪ್ರತಿಯೊಂದು ಶಿರ, ಮಧ್ಯಭಾಗ ಮತ್ತು ಬಾಲವನ್ನು ಹೊಂದಿರುತ್ತೆ. ಸೊ ಹಾಗಾದರೆ ಅದು ಯಾವ ರೀತಿಯಾಗಿರುತ್ತೆ ಅನ್ನೋದ್ರೆ, ಸೊ ನಿಮಗೆ ಇಲ್ಲಿ ಚಿತ್ರವನ್ನೇ ಕೊಟ್ಟಿದ್ದಾರೆ. ಸೊ ಇದು ಮಾನವನ ವೀರ್ಯಾಣು. ಸೊ ಅದು ಏನೇನು ಭಾಗಗಳನ್ನು ಒಳಗೊಂಡಿದೆ? ಬಾಲ, ಮಧ್ಯದ ಭಾಗ ಮತ್ತು ಶಿರವನ್ನು ಒಳಗೊಂಡಿದೆ. ಸೊ ಅದು ಎಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಅಂತಂದರೆ ಈ ವೃಷಣ ಭಾಗದಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಈ ವೀರ್ಯಾಣು ಏನು ಉತ್ಪತ್ತಿ ಆಗುತ್ತೋ ಪ್ರತಿಯೊಂದು ವೀರ್ಯಾಣುವು ಜೀವಕೋಶದ ಎಲ್ಲ ಘಟಕಗಳನ್ನು ಹೊಂದಿರುವ ಒಂದೇ ಒಂದು ಜೀವಕೋಶ, ಅದು ಏಕೈಕ ಜೀವಕೋಶವಾಗಿರುವಂಥ ಒಂದು ಅಂಗ ಆಗಿರುತ್ತೆ. ಯಾವುದು? ಸೊ ಈ ಒಂದು ವೀರ್ಯಾಣು. ಸೊ ನಾವು ಇಷ್ಟೊತ್ತು ನೋಡಿದ್ದೇನು ಗಂಡು ಸಂತಾನೋತ್ಪತ್ತಿ ಅಂಗಗಳು. ಇನ್ನು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಯಾವ್ಯಾವು ಅಂತಂದರೆ, ಸೊ ಅಲ್ಲಿ ಹೇಗೆ 3 ಅಂಗಗಳಿದ್ವು, ಇಲ್ಲೂ ಸಹ 3 ಅಂಗಗಳನ್ನು ನೋಡ್ತಾ ಹೋಗ್ತೀವಿ. ಒಂದು ಗರ್ಭಾಶಯ, ಸೊ ಈ ಒಂದು ಮಧ್ಯಭಾಗವನ್ನು ಗರ್ಭಾಶಯ ಅಂತ ಕರಿತೀವಿ. 2 ಅಂಡನಾಳಗಳು, ಒಂದು ಜೊತೆ ಅಂಡನಾಳಗಳು, ಒಂದು ಜೊತೆ ಅಂಡಾಶಯಗಳನ್ನು ನೋಡ್ತೀವಿ. ಸೊ ಇವಿಷ್ಟು ಸಹ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು. ಸೊ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಒಂದು ಜೊತೆ ಅಂಡಾಶಯಗಳು, ಅಂಡನಾಳಗಳು ಮತ್ತು ಗರ್ಭಾಶಯವನ್ನು ಹೊಂದಿರುತ್ತೆ. ಅಂಡಾಶಯವು ಅಂಡಗಳನ್ನು ಎಂದು ಕರೆಯಲ್ಪಡುವ ಹೆಣ್ಣು ಲಿಂಗಾಣುಗಳನ್ನು ಉತ್ಪಾದಿಸುತ್ತೆ. ಅಂತಂದರೆ ಹೆಣ್ಣು ಲಿಂಗಾಣುಗಳನ್ನು ಉತ್ಪಾದಿಸೋದು ಯಾವುದು? ಅಂಡಾಶಯ. ಸೊ ಹೆಣ್ಣು ಲಿಂಗಾಣು ಯಾವುದು? ಅಂಡಗಳು. ಸೊ ಗಂಡು ಲಿಂಗಾಣು ಯಾವುದು? ವೀರ್ಯಾಣು. ಸೊ ನಿಮಗೀಗ ಸೊ 2 ಅಂಗಗಳ ಬಗ್ಗೆ ಗೊತ್ತಾಯಿತು. ಸೊ ಮಾನವರಲ್ಲಿ 2ರಲ್ಲಿ 1 ಅಂಡಾಶಯವು ಪ್ರತಿ ಪರ್ಯಾಯವಾಗಿ ಅಂಡನಾಳಕ್ಕೆ ಒಂದು ಪ್ರೌಢ ಅಂಡಾಣುವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ. ಸೊ ಮೆನ್ಸುರೇಷನ್ ಸೈಕಲ್ ಅಂತ ಬರುತ್ತೆ. ಸೊ ಅಲ್ಲಿ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಮಾನವರಲ್ಲಿ 2ರಲ್ಲಿ 1 ಅಂಡಾಶಯ, ಸೊ ಇದರಲ್ಲಿ ಇವೆರಡರಲ್ಲಿ ಯಾವುದಾದ್ರು 1 ಅಂಡಾಶಯ ಮಾತ್ರ ಪರ್ಯಾಯವಾಗಿ, ಅಂತಂದರೆ ಒಂದು ತಿಂಗಳು ಈ ಅಂಡಾಶಯ ಆದರೆ ಮತ್ತೊಂದು ತಿಂಗಳು ಈ ಅಂಡಾಶಯವು ಅಂಡನಾಳಕ್ಕೆ ಒಂದು ಪ್ರೌಢ ಅಂಡಾಣುವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ. ಅದನ್ನು ನಾವು ಮೆನ್ಸುರೇಷನ್ ಸೈಕಲ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಗರ್ಭಾಶಯವು ಮಗು ಬೆಳವಣಿಗೆಗೆ ಭಾಗವಾಗಿದೆ. ವೀರ್ಯಾಣುವಿನಂತೆ ಅಂಡಾಣುವು ಸಹ ಒಂದೇ ಜೀವಕೋಶ ಹೊಂದಿರುತ್ತೆ ಅಂತ ಗೊತ್ತಾಗಿದೆ. ಸೊ ಈಗ ನಿಮಗೆ ಮಾನವನ ಸಂತಾನೋತ್ಪತ್ತಿ ಭಾಗಗಳು ಯಾವೆಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಯಿತು. ಈಗ ನೆಕ್ಸ್ಟ್ ನಾವು ಏನು ಮಾಡ್ತಾ ಹೋಗೋಣ ಅಂತಂದರೆ ನಿಷೇಚನ ಪ್ರಕ್ರಿಯೆ. ಸೊ ಈಗ ನಿಮಗೆ 2 ಬಗ್ಗೆನೂ ಅಂಗಗಳ ಬಗ್ಗೆ ಗೊತ್ತಾಯಿತು, ಆದರೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಮೊದಲನೇ ಹಂತ ಯಾವುದು ಅಂತಂದರೆ ಅದೇ ನಿಷೇಚನ. ಸೊ ನಾನು ಈಗಾಗಲೇ ಸಸ್ಯಗಳ ಸಂತಾನೋತ್ಪತ್ತಿ ಭಾಗದಲ್ಲೂ ಹೇಳಿದ್ದೇನೆ. ನಿಷೇಚನ ಅಂತಂದರೆ ಏನು? ಸೊ ಅಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಈ ಬಗೆಯ ಸಮ್ಮಿಲನವನ್ನು ನಿಷೇಚನ ಅಂತ ಕರಿತೀವಿ. ಸೊ ಹಂಗಾದರೆ ಅಂಡಾಣು ಅಂತಂದ್ರೆ ಏನು ಮತ್ತು ವೀರ್ಯಾಣು ಅಂತಂತಂದ್ರೆ ಏನು? ಸೊ ಇವೆರಡೂ ಸಹ ಸೊ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಮೊದಲ ಹಂತವು ವೀರ್ಯಾಣು ಮತ್ತು ಅಂಡಾಣುಗಳ ಸಮ್ಮಿಲನವಾಗಿದೆ. ವೀರ್ಯಾಣುಗಳು ಅಂಡಾಣುವಿನ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾಣುವು ಅಂಡಾಣು ಒಳಗೆ ಸಮ್ಮಿಲನ ಹೊಂದುತ್ತೆ. ಸೊ ಇದು ಈ ಒಂದು ಪ್ರಕ್ರಿಯೆಯನ್ನು ನಾವು ನಿಷೇಚನ ಅಂತ ಕರಿತೀವಿ. ಸೊ ಏನು ನಿಷೇಚನ? ಅಂಡಾಣು ಮತ್ತು ವೀರ್ಯಾಣುಗಳು. ಸೊ ಅಂಡಾಣು ಮತ್ತು ವೀರ್ಯಾಣುಗಳು ಅಂತಂದರೆ ಈಗಾಗಲೇ ನಾನು ಏನು ಹೇಳಿದೆ ಇದ್ರ ಬಗ್ಗೆ. ಸೊ ಈ ಭಾಗದಲ್ಲಿ ಇದೆ. ಸೊ ಇದೇನಂತ ಕರಿತೀವಿ? ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣುಗಳಂತ ಕರಿತಾ ಹೋಗ್ತೀವಿ. ಈ ಹೆಣ್ಣು ಲಿಂಗಾಣುಗಳು ಮತ್ತು ಗಂಡು ಲಿಂಗಾಣುಗಳು ಸೇರುವಂತಹ ಒಂದು ಪ್ರಕ್ರಿಯೆಗೆ ನಾವೆಂತ ಕರಿತೀವಿ? ನಿಷೇಚನ ಅಂತ ಕರಿತೀವಿ. ಈ ನಿಷೇಚನ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಈ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳು ಸಮ್ಮಿಲನವಂತವೆ. ಸೊ ಎರಡೂ ಒಂದೇ ಹಾಗೆ ಏನಾಗ್ತವೆ ಅಂತಂದರೆ ಒಂದೇ ಕೋಶ ಕೇಂದ್ರವನ್ನು ರೂಪಿಸುತ್ತೆ. ಇದರ ಫಲಿತವಾಗಿ ಅದು ಅಂಡ ಅಥವಾ ಯುಗ್ಮಜದ ರಚನೆಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಚಿತ್ರಗಳ ಮುಖಾಂತರ ತುಂಬ ಸರಳವಾಗಿ ವಿವರಣೆ ಕೊಟ್ಟಿದ್ದಾರೆ. ಸೊ ನಿಷೇಚನ ಪ್ರಕ್ರಿಯೆ ಅಂತಂದರೆ ಏನು? ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣುಗಳು ಆ ಸಂಯೋಗ ಹೊಂದೋದಕ್ಕೆ ಅಂತ ಕರಿತೀವಿ ನಿಷೇಚನ ಅಂತ ಕರಿತೀವಿ. ಈ ಪ್ರಕ್ರಿಯೆ ಮುಗಿದ ನಂತರ ಏನಾಗುತ್ತೆ ಅಂತಂದರೆ ಈ 2 ಅಂಡಾಣು ಮತ್ತು ವೀರ್ಯಾಣುಗಳು 2 ಜೀವಕೋಶಗಳು, ನಾನು ಈಗಾಗಲೇ ಹೇಳಿದೆ ಅಂಡಾಣು ಕೇವಲ ಒಂದು ಜೀವಕೋಶ, ವೀರ್ಯಾಣು ಸಹ ಒಂದು ಜೀವಕೋಶ. ಈ 2 ಜೀವಕೋಶಗಳು ಸಮ್ಮಿಲನ ಹೊಂದಿ ಏನಾಗ್ತವೆ ಅಂತಂದರೆ ಯುಗ್ಮಜ ಝೈಗೋಟ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇನ್ನು ಈ ನಿಷೇಚನ ಪ್ರಕ್ರಿಯೆ ಅಂತಂದರೆ ಏನು ಅಂತ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ತಾಯಿಯ ಅಂಡಾಣು ಕೋಶ ತಂದೆಯ ವೀರ್ಯಾಣು ಕೋಶದೊಂದಿಗೆ ಸಂಯೋಗ ಆಗೋದನ್ನ ನಾವೆಂತ ಕರಿತೀವಿ? ನಿಷೇಚನ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಮಗು ತಾಯಿಯಿಂದ ಕೆಲವು ಮತ್ತು ತಂದೆಯಿಂದ ಕೆಲವು ಗುಣಲಕ್ಷಣಗಳನ್ನು ಆನುವಂಶಿಕವಾಗಿ ಪಡೆದುಕೊಂಡಿರುತ್ತದೆ. ಅಂತಂದರೆ ಆನುವಂಶೀಯತೆ ಅಂತಂದರೆ ಈಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು. ಸೊ ಅದು ತಂದೆ ತಾಯಿ ಎರಡರಿಂದಲೂ ಬಂದಿರುವಂಥದ್ದು. ಸೊ 2 ಗುಣಗಳು ಅದು ಪಡೆದುಕೊಂಡಿರುತ್ತೆ. ಹೆಣ್ಣಿನ ದೇಹದೊಳಗೆ ನಡೆಯುವಂಥ ಸೊ ಇಲ್ಲಿಂದ ಇಂಪಾರ್ಟೆಂಟ್ ಆಗಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸೊ ಮಾನವರಲ್ಲಿ ಆಗಲಿ ಅಥವಾ ಯಾವುದೊಂದು ಪ್ರಾಣಿಗಳಲ್ಲಾಗಿರಲಿ ನಿಷೇಚನವು 2 ರೀತಿಯಾಗಿ ನಡೀತಾ ಹೋಗುತ್ತೆ. ಅದೊಂದು ಆಂತರಿಕ ನಿಷೇಚನ, ಮತ್ತೊಂದು ಬಾಹ್ಯ ನಿಷೇಚನ. ಸೊ ಹೆಸರೇ ಹೇಳ್ತಾ ಇದೆ ಆಂತರಿಕ ಅಂತಂದ್ರೆ ಏನು? ಒಳಗಡೆ ಎಂಬ ಅರ್ಥವನ್ನು ಕೊಡುತ್ತೆ. ಸೊ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಅಂತಂದರೆ ಹೆಣ್ಣಿನ ದೇಹದೊಳಗಡೆ ನಡೆಯುವ ನಿಷೇಚನವನ್ನು ಆಂತರಿಕ ನಿಷೇಚನ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಅದು ಯಾರ್ಯಾರಲ್ಲಿ ನಡೆಯುತ್ತೆ? ಮಾನವರಲ್ಲಿ ಆಗಿರ್ಬೋದು, ಹಸುಗಳಲ್ಲಿ ಆಗಿರ್ಬೋದು, ನಾಯಿಗಳಲ್ಲಿ ಆಗಿರ್ಬೋದು, ಕೋಳಿಗಳಲ್ಲಿ ಆಗಿರ್ಬೋದು. ಸೊ ಇವುಗಳಲ್ಲಿ ಸೇರಿದಂತೆ ಅನೇಕ ಪ್ರಾಣಿಗಳಲ್ಲಿ ಆಂತರಿಕ ನಿಷೇಚನ ನಡೆಯುತ್ತೆ.
ಇನ್ನು ಬಾಹ್ಯ ನಿಷೇಚನ ಅಂತಂದರೆ ಏನು ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರಣಾಳ ಶಿಶುಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಪ್ರಣಾಳ ಶಿಶುಗಳು ಅಂತಂದರೆ ಏನು ಅಂತಂದರೆ ಕೆಲವು ಮಹಿಳೆಯರಲ್ಲಿ ಅಂಡನಾಳಗಳು ಕಟ್ಟಿಕೊಂಡಿರ್ತವೆ. ಅಂಡನಾಳಗಳು ಅಂತಂದರೆ ಯಾವುದೊಂದು ಈಗಾಗಲೇ ಹೇಳಿದೆ. ಸೊ ಈ ಒಂದು ಭಾಗ, ಸೊ ಇಲ್ಲಿ ಈ ಒಂದು ಅಂಡನಾಳಗಳು, ಸೊ ಇದನ್ನು ನಾವು ಅಂಡನಾಳಗಳು ಅಂತ ಕರಿತೀವಿ. ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಭಾಗವನ್ನು ಅಂಡನಾಳಗಳು ಅಂತ ಕರಿತೀವಿ. ಸೊ ಇನ್ ಕೇಸ್ ಈ ಭಾಗ ಏನಾದರೂ ಕ್ಲೋಸ್ ಆದರೆ, ಸೊ ಇಲ್ಲಿ ಅಂಡಾಶಯಗಳು ಉತ್ಪತ್ತಿ ಆದರೆ ಈ ಅಂಡಾಶಯ ಉತ್ಪತ್ತಿ ಆಗೋದು ಎಲ್ಲಿಗೆ ಬರಬೇಕು? ಈ ಒಂದು ಗರ್ಭಾಶಯದ ಪಾತ್ರ ಈ ಒಂದು ಜಾಗಕ್ಕೆ ಬರಬೇಕು. ಸೊ ಇಲ್ಲೇ ಅವೆರಡು ಸಮ್ಮಿಲನ ಹೊಂದುವಂಥದ್ದು. ಆದರೆ ಇಲ್ಲಿಗೆ ಬರಬೇಕಂದ್ರೆ ಈ ಅನ್ನನಾಳನೇ ಕಟ್ಟಾಗಿದೆ ಅಥವಾ ಅದು ಮುಚ್ಕೊಂಡಿದೆ ಅಂತಂದಾಗ ಏನಾಗುತ್ತೆ, ಅಲ್ಲಿ ಅಂಡಾಶಯ ಮೂವ್ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಯಾವುದೇ ರೀತಿಯಂಥ ನಿಷೇಚನ ಪ್ರಕ್ರಿಯೆ ಆಗೋದಿಲ್ಲ, ಫರ್ಟಿಲೈಸೇಷನ್ ಆಗೋಕ್ಕೋಗಿಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಇಂಥ ಮಹಿಳೆಯರಲ್ಲಿ ನಿಷೇಚನಕ್ಕಾಗಿ ವೀರ್ಯಾಣುಗಳು ಅಂಡಾಣುವನ್ನು ತಲುಪಲು ಸಾಧ್ಯವಿಲ್ಲದಿದ್ದಾಗ ಗರ್ಭ ಧರಿಸಲು ಸಾಧ್ಯ ಆಗೋದಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, ಇಂಥ ಸಂದರ್ಭದಲ್ಲಿ ವೈದ್ಯರು ಹೊಸದಾಗಿ ಬಿಡುಗಡೆಯಾದ ಅಂಡಾಣು ಮತ್ತು ವೀರ್ಯಾಣುಗಳನ್ನು ಸಂಗ್ರಹಿಸ್ತಾರೆ. ಅದನ್ನು IVF ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಫರ್ಟಿಲೈಸೇಷನ್ ಅಂತಂದರೆ ನಿಷೇಚನ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ IVFಗೆ ಫುಲ್ ಫಾರ್ಮ್ನ ಸುಮಾರು ಸಲ ಕೇಳಿದ್ದಾರೆ. IVF ಅಂತಂದರೆ ಏನು ಅಂತ. ಸೊ IVF ಅಥವಾ ಇನ್ವಿಟ್ರೋ ನಿಷೇಚನಕ್ಕಾಗಿ ದೇಹದಿಂದ ಹೊರಗೆ ನಿಷೇಚನ ಕೆಲವು ಗಂಟೆಗಳ ಕಾಲ ಅವುಗಳನ್ನು ಒಟ್ಟಾಗಿ ಇಡ್ತಾರೆ. ಒಟ್ಟಾಗಿಟ್ಟ ನಂತರ ಅಲ್ಲಿ ಏನಾಗುತ್ತೆ, ನಿಷೇಚನವಾಗುತ್ತೆ. ನಿಷೇಚನ ಆದಮೇಲೆ ಏನಾಗುತ್ತೆ, ಯುಗ್ಮಜವಾಗಿ ಅದು ಪರಿವರ್ತನೆ ಹೊಂದುತ್ತೆ. ಸೊ ಅದನ್ನು ನಾವೆಂತ ಕರಿತೀವಿ, ಪ್ರಾಣಾಳ ಶಿಶುಗಳು ಅಂತ ಕರಿತಾ ಹೋಗ್ತೀವಿ. ಆ್ಯಕ್ಚುಲಿ ಆ ವರ್ಡ್ ತಪ್ಪು. ಈ ಪದವು ತಪ್ಪು ಗ್ರಹಿಕೆ ಕಾರಣವಾಗಿದೆ. ಏಕೆಂದರೆ ಮಕ್ಕಳು ಪ್ರಾಣಾಳಗಳಲ್ಲಿ ಬೆಳೆಯೋದಿಲ್ಲ ಅಥವಾ ಪ್ರಾಣಾಳದಲ್ಲಿ ಬೆಳೆಯೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ, ಸೊ ಕೆಲವೊಂದಿಷ್ಟು ಕಾಲ ಬಾಹ್ಯ ನಿಷೇಚನ ಹೊಂದಿದ ನಂತರ ಏನಾಗ್ತದೆ, ಮತ್ತೆ ಅದು ತಾಯಿಯ ಗರ್ಭಕ್ಕೆ ಅದನ್ನ ಗರ್ಭಾಶಯದಲ್ಲಿ ಮಗು ಬೆಳೀತಾ ಹೋಗುತ್ತೆ. ಅಂದರೆ ಮಗು ತಾಯಿಯ ಗರ್ಭದಲ್ಲಿ ಬೆಳೆಯುತ್ತೆ ಹೊರತು ಪ್ರಾಣಾಳದಲ್ಲಿ ಬೆಳೆಯೋದಿಲ್ಲ. ಅದಕ್ಕೆ ಪ್ರಾಣಾಳ ಶಿಶುಗಳು ಅನ್ನೋದು ತಪ್ಪು. ಸೊ ಮಕ್ಕಳು ಪ್ರಾಣಾಳ ಶಿಶುಗಳಲ್ಲಿ ಬೆಳೆಯೋದಿಲ್ಲ. ಸೊ ಅನೇಕ ಪ್ರಾಣಿಗಳಲ್ಲಿ ನಿಷೇಚನವು ಹೆಣ್ಣಿನ ದೇಹದ ಹೊರಗೆ ನಡೆಯುತ್ತದೆ. ಸೊ ಅದನ್ನು ನಾವೆಂತ ಕರಿತೀವಿ, ಬಾಹ್ಯ ನಿಷೇಚನ ಅಂತ ಕರಿತಾ ಹೋಗ್ತೀವಿ. ಸೊ ಇನ್ನು ವಸಂತ ಋತುವಿನಲ್ಲಿ ಅಥವಾ ಮಳೆಗಾಲದಲ್ಲಿ ಗಂಡು ಕಪ್ಪೆಗಳು ಮತ್ತು ಹೆಣ್ಣು ಕಪ್ಪೆಗಳು ಕೊಳಗಳಿಗಾಗಿ ಮತ್ತು ನಿಧಾನವಾಗಿ ಹರಿಯುವ ತೊರೆಗಳಿಗೆ ತೆರಳುತ್ತವೆ. ಸೊ ಇದ್ರ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅನ್ನೋದಾದರೆ, ಸೊ ಇದಕ್ಕಿಂತ ಮುಂಚಿತವಾಗಿ ನಿಮಗೊಂದು ಇಲ್ಲಿ ಒಂದು ಪಾಯಿಂಟ್ ಇದೆ. ಸೊ ನೋಡಿ, ಅನೇಕ ಪ್ರಾಣಿಗಳಲ್ಲಿ ನಿಷೇಚನವು ಹೆಣ್ಣಿನ ದೇಹದ ಹೊರಗೆ ನಡೆಯುತ್ತೆ. ಅದು ನಿಮಗೆ ತಿಳಿದರೆ ಅಚ್ಚರಿ ಪಡೆಯುವಿರಿ. ಈ ಪ್ರಾಣಿಗಳಲ್ಲಿ ನಿಷೇಚನವು ನೀರಿನಲ್ಲಿ ನಡೆಯುತ್ತೆ. ಸೊ ನೀರಿನಲ್ಲೇ ನಡೆಯುತ್ತೆ ಅಂತಲ್ಲ, ಅದು ದೇಹದ ಹೊರಗಡೆ ನಡೆಯುತ್ತೆ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಕಪ್ಪೆಗಳನ್ನು ತಗೊಂಡಿದ್ದಾರೆ. ಸೊ ಕಪ್ಪೆಗಳಲ್ಲಿ ನಿಷೇಚನ ಯಾವ ರೀತಿ ಆಗುತ್ತೆ ಅಂತಂದರೆ, ಮಳೆಗಾಲದ ಸಮಯದಲ್ಲಿ ಗಂಡು ಕಪ್ಪೆಗಳು ಮತ್ತು ಹೆಣ್ಣು ಕಪ್ಪೆಗಳು ಕೊಳಗಳಿಗೆ ಮತ್ತು ನಿಧಾನವಾಗಿ ಹರಿಯುವ ತೊರೆಗಳಿಗೆ ತೆರಳುತ್ತವೆ. ಗಂಡು ಮತ್ತು ಹೆಣ್ಣು ನೀರಿನಲ್ಲಿ ಜೊತೆಗೂಡಿದಾಗ ಹೆಣ್ಣು 100 ಮೊಟ್ಟೆಗಳನ್ನು ಇಡುತ್ತೆ. ಕೋಳಿ ಮೊಟ್ಟೆಯಂತೆ ಕಪ್ಪೆಯು ಮೊಟ್ಟೆಯು ಕವಚದಿಂದ ಆವರಿಸಲ್ಪಟ್ಟಿಲ್ಲ ಮತ್ತು ಇದು ತುಲನಾತ್ಮಕವಾಗಿ ಬಹಳ ಸೂಕ್ಷ್ಮವಾಗಿದೆ. ಲೋಳೆ ಪದರವು ಒಟ್ಟಾಗಿ ಮೊಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತೆ ಮತ್ತು ಮೊಟ್ಟೆಗಳಿಗೆ ರಕ್ಷಣೆಯನ್ನು ಒದಗಿಸುತ್ತೆ. ಲೋಳೆ ಅಂತಂದರೆ ಏನಂತಂದರೆ ಒಂದು ತೆಳುವಾದ ಪದರ. ಇನ್ನು ಇದೇ ರೀತಿಯಾಗಿ ಹೆಣ್ಣು ಕಪ್ಪೆ ಮೊಟ್ಟೆಗಳನ್ನು ಇಟ್ಟ ನಂತರ ಗಂಡು ಅವುಗಳ ಮೇಲೆ ವೀರ್ಯಾಣುಗಳನ್ನು ಸ್ರವಿಸುತ್ತದೆ. ಪ್ರತಿ ವೀರ್ಯಾಣು ತನ್ನ ಉದ್ದನೆಯ ಬಾಲದ ಸಹಾಯದಿಂದ ನೀರಿನಲ್ಲಿ ಅಡ್ಡಾದಿಡ್ಡಿ ಈಜುತ್ತದೆ. ಈ ವೀರ್ಯಾಣುಗಳು ಮೊಟ್ಟೆಗಳಿಗೆ ಸಂಪರ್ಕಕ್ಕೆ ಬರುತ್ತವೆ. ಇದು ನಿಷೇಚನಕ್ಕೆ ಕಾರಣ ಆಗುತ್ತೆ. ಈ ರೀತಿಯಾಗಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗವು ದೇಹದ ಹೊರಗೆ ನಡೆಯುವುದನ್ನು ನಾವು ಬಾಹ್ಯ ನಿಷೇಚನ ಅಂತ ಕರಿತೀವಿ. ನಾವು ಇಲ್ಲೇನು ತಿಳ್ಕೊಬೇಕು, ದೇಹದ ಹೊರಗಡೆ ಏನಾಗ್ತಾ ಇದೆ, ಅಲ್ಲಿ ಲಿಂಗಾಣುಗಳ ಸಂಯೋಗ ಆಗ್ತಾ ಇದೆ. ಅದನ್ನು ನಾವೆಂತ ಕರಿತೀವಿ, ಬಾಹ್ಯ ನಿಷೇಚನ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರುತ್ತೆ ಅಂತಂದರೆ, ಎಕ್ಸಾಂಪಲ್ಸ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮೀನು, ನಕ್ಷತ್ರ ಮೀನು ಮುಂತಾದ ಜಲವಾಸಿ ಪ್ರಾಣಿಗಳಲ್ಲಿ ಇದು ತುಂಬ ಸಾಮಾನ್ಯವಾಗಿ ಕಂಡು ಬರ್ತಾ ಹೋಗುತ್ತೆ. ಹೆಚ್ಚಾಗಿ ಜಲವಾಸಿ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಹೋಗುತ್ತೆ. ಯಾವುದು, ಬಾಹ್ಯ ನಿಷೇಚನ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲೊಂದು ಪ್ರಶ್ನೆ ಇದೆ. ಮೀನು ಮತ್ತು ಕಪ್ಪೆಗಳು 100 ಮೊಟ್ಟೆಗಳನ್ನು ಇಡುತ್ತೆ, ಆದರೆ ಕೋಳಿ ಒಮ್ಮೆಗೆ ಕೇವಲ 1 ಮೊಟ್ಟೆ ಮಾತ್ರ ಇಡುತ್ತೆ, ಏಕೆ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಡೌಟ್ಸು ನಮಗೆ ಬರ್ಬೋದು. ಸೊ ಈ ಪ್ರಾಣಿಗಳು 100 ಮೊಟ್ಟೆಗಳನ್ನು ಇಡ್ತವೆ ಮತ್ತು ಲಕ್ಷಾಂತರ ವೀರ್ಯಾಣುಗಳನ್ನು ಬಿಡುಗಡೆ ಮಾಡ್ತವೆ. ಆದರೆ ಎಲ್ಲ ಮೊಟ್ಟೆಗಳು ನಿಷೇಚನಗೊಳ್ಳೋದಿಲ್ಲ ಮತ್ತು ಹೊಸ ಜೀವಿಗಳಾಗಿ ಬೆಳೆಯೋದಿಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ಕೆಲವೊಂದಿಷ್ಟು ನೀರಿನ ಚಲನೆ ಆಗ್ಬೋದು, ಗಾಳಿ ಆಗ್ಬೋದು, ಮಳೆ ಆಗ್ಬೋದು. ಸೊ ಅದಲ್ಲದೆ ಕೊಳದಲ್ಲಿರೋ ಇತರ ಪ್ರಾಣಿಗಳು ಸಹ ಮೊಟ್ಟೆಗಳನ್ನು ಆಹಾರವಾಗಿ ಬಳಸುತ್ತವೆ. ಅಂತಂದರೆ ಫಾರ್ ಎಕ್ಸಾಂಪಲ್, ಈಗ ನಾನು ಈಗಾಗಲೇ ಹೇಳಿದೆ 100ರಿಂದ 200 ಮೊಟ್ಟೆ ಇಡ್ಬೋದು ಕಪ್ಪೆ ಅಂತ. ಸೊ ಇಟ್ಟಿರುವಂಥ 100ರಿಂದ 200 ಮೊಟ್ಟೆಗಳು ಕಪ್ಪೆಗಳಾಗ್ಬಿಡ್ತಾವ? ಆಗೋದಿಲ್ಲ. ಏನಕ್ಕೆ? ಅಲ್ಲಿ ನೀರಿನ ನಿರಂತರ ಚಲನೆ ಆಗ್ತಾ ಇರುತ್ತೆ, ಗಾಳಿ ಇರುತ್ತೆ, ಮಳೆಗೆ ಸಿಲುಕುತ್ತೆ. ಜೊತೆಗೆ ಕೊಳದಲ್ಲಿ ಇನ್ನೊಂದಿಷ್ಟು ಅಲ್ಲೊಂದಿಷ್ಟು ಪ್ರಾಣಿಗಳಿರ್ತವೆ, ಅವುಗಳೆಲ್ಲವೂ ಸಹ ಮೊಟ್ಟೆಗಳನ್ನು ತಿಂತವೆ.
ಸೊ ಅವಾಗ ಏನಾಗುತ್ತೆ, ಆ ಪ್ರಾಣಿಗಳ ಸಂತಾನೋತ್ಪತ್ತಿ ಹೆಚ್ಚಾಗೋಗೋದಿಲ್ಲ. ಸೊ ಅದರಿಂದ ಅದರಲ್ಲಿ 200-300 ಅವುಗಳಲ್ಲಿ ಕೆಲವೊಂದಿಷ್ಟು ಮಾತ್ರ ಒಂದು ಯುಗ್ಮಜವಾಗಿ ಬೆಳೀತಾ ಹೋಗ್ತವೆ. ಹೀಗಾಗಿ ಅವುಗಳಲ್ಲಿ ಕನಿಷ್ಠ ಕೆಲವಾದರೂ ಮೊಟ್ಟೆಗಳ ನಿಷೇಚನವನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಸಂಖ್ಯೆಯ ಮೊಟ್ಟೆಗಳು ಮತ್ತು ವೀರಾಣುಗಳ ಉತ್ಪಾದನೆಯ ಅವಶ್ಯಕತೆ ಇದೆ. ಅಂತಂದರೆ ಒಂದಿಷ್ಟು ಅವುಗಳಲ್ಲಿ ಉಳ್ಕೋಬೇಕು ಅಂತಂದರೆ ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಟ್ಟಾಗ ಏನಾಗುತ್ತೆ, ಕೆಲವೊಂದಿಷ್ಟು ಉಳ್ಕೊಳ್ತಾ ಹೋಗ್ತವೆ ಅನ್ನೋದು ಅವುಗಳ ಐಡಿಯಾ. ಇನ್ನು ಈ ಭ್ರೂಣದ ಅಭಿವೃದ್ಧಿ ಏನಾಗುತ್ತೆ, ಇಷ್ಟೊತ್ತು ನೀವೇನೇನು ಪ್ರಕ್ರಿಯೆ ತಿಳ್ಕೊಂಡ್ರಿ, ಅಲ್ಲಿ ನಿಷೇಚನ ಆಯಿತು, ಯುಗ್ಮಜವಾಗಿ ಪರಿವರ್ತನೆ ಆಯಿತು. ಯುಗ್ಮಜ ಆದಮೇಲೆ ಏನಾಗುತ್ತೆ ಅಂತಂದರೆ ಅಲ್ಲಿ ತಾಯಿಯ ಗರ್ಭದಲ್ಲಿ ಅದೇನಾಗುತ್ತೆ ಅಂದರೆ ಭ್ರೂಣವಾಗಿ ಬೆಳೆಯೋದು ಪ್ರಾರಂಭ ಆಗುತ್ತೆ. ಹಾಗಾದರೆ ಭ್ರೂಣ ಅಂತಂದರೆ ಏನು? ಯುಗ್ಮಜವು ಏನಾಗುತ್ತೆ ಅಂತಂದರೆ ಪದೇ ಪದೇ ವಿಭಜನೆ ಆಗ್ತಾ ಹೋಗುತ್ತೆ. ಅಂತಂದರೆ ನಾನು ಈಗಾಗಲೇ ಹೇಳಿದೆ, ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣು ಅವೆರಡೂ ಸಹ ಏಕಕೋಶವೇ. ಸೊ ಒಂದೊಂದು ಕೋಶ ಎರಡೂ ಸೇರಿದಾಗ ಏನಾಗುತ್ತೆ, ಕೋಶವಾಗಿ ಬದಲಾವಣೆ ಆಗುತ್ತೆ. ಆ ಕೋಶ ಏನಾಗುತ್ತೆ ಅಂತಂದರೆ ಪದೇ ಪದೇ ವಿಭಜನೆ ಆಗ್ತಾ ಹೋಗುತ್ತೆ, ಅನೇಕ ಜೀವಕೋಶಗಳ ಹುಂಡೆಯಾಗಿ ರೂಪುಗೊಳ್ಳುತ್ತೆ. ಸೊ ಹೀಗೆ ಅಭಿವರ್ಧನೆ ಅಂತ ಇರುವಂಥದ್ದು, ಹೀಗೆ ಪದೇ ಪದೇ ವಿಭಜನೆ ಆಗ್ತಾ ಇರುವಂಥ ಒಂದು ಪ್ರಕ್ರಿಯೆಗೆ ನಾವೆಂತ ಕರಿತೀವಿ, ಭ್ರೂಣ ಅಂತ ಕರಿತೀವಿ. ಹಾಗಾದರೆ ಈ ರೀತಿಯಾಗಿ ಅಭಿವರ್ಧನೆ ಹೊಂದ್ತಾ ಇದೆ, ಬೆಳವಣಿಗೆ ಹೊಂದ್ತಾ ಇದೆ ಅಂದರೆ ಏನೆಲ್ಲ ಬದಲಾವಣೆ ಕಾಣಿಸ್ತಾ ಹೋಗ್ತವೆ ಅಂತಂದರೆ, ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಮುಂದುವರಿತಾ ಇದ್ದರೆ ಅಲ್ಲಿ ಕ್ರಮೇಣವಾಗಿ ಮಗುವಿಗೆ ಕೈಕಾಲುಗಳು ಬರೋದಾಗಿರ್ಬೋದು, ತಲೆ, ಕಣ್ಣುಗಳು, ಕಿವಿಗಳು ಮುಂತಾದ ಭಾಗಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಾ ಹೋಗುತ್ತೆ. ಯಾವಾಗ ಇದು ಒಂದು ನಿಷೇಚನ ಪ್ರಕ್ರಿಯೆ ನಡೆದು ಯುಗ್ಮಜವಾದ ನಂತರ ಅದು ಎಲ್ಲಿ ಬೆಳೀತಾ ಹೋಗುತ್ತೆ, ಭ್ರೂಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಭ್ರೂಣ ಯಾಕೆ ಬದಲಾವಣೆ ಆಗ್ತಾ ಹೋಗುತ್ತೆ, ಸೊ ಅಲ್ಲಿ ಮೊದಲೇ ಇದ್ದಂಥ ಒಂದೊಂದು ಏಕಕೋಶ ಜೀವಿಗಳು ಏನಾಗ್ತಾ ಇದ್ದಾವೆ, ಅವು ವಿಭಜನೆಗೊಂಡು ಅಭಿವರ್ಧನೆ ಅಂತಂದರೆ ಏನಿಲ್ಲ, ಸೊ ಅವು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಸೊ ಹೆಚ್ಚಾಗಿ ಏನಾಗ್ತಿದ್ದಾವೆ, ಒಂದೊಂದೇ ಒಂದು ಹೆಚ್ಚಿನ ಜೀವಕೋಶಗಳು ಏನಾಗ್ತಿದ್ದಾವೆ, ಕೆಲವೊಂದಿಷ್ಟು ಭಾಗಗಳ ಬೆಳವಣಿಗೆ ಅದು ಕಾರಣ ಆಗ್ತಾ ಇದೆ. ಅದು ಕೈಕಾಲಾಗಿರ್ಬೋದು, ತಲೆ ಆಗಿರ್ಬೋದು, ಕಣ್ಣುಗಳಾಗಿರ್ಬೋದು, ಕಿವಿಗಳಾಗಿರ್ಬೋದು, ಮುಂತಾದ ಭಾಗಗಳನ್ನು ಅಭಿವೃದ್ಧಿಪಡಿಸ್ಕೊಡುತ್ತೆ. ಸೊ ಈ ರೀತಿಯಾಗಿ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಬೆಳವಣಿಗೆ ಆಗುತ್ತೆ. ಈ ಹಂತವನ್ನು ನಾವು ಭ್ರೂಣ ಅಂತ ಕರಿತಾ ಹೋಗ್ತೀವಿ. ಭ್ರೂಣ ಸಂಪೂರ್ಣವಾಗಿ ಬೆಳವಣಿಗೆ ಆದಮೇಲೆ ಸೊ ಏನಾಗುತ್ತೆ, ತಾಯಿ ಆ ಭ್ರೂಣಕ್ಕೆ ಜನ್ಮ ನೀಡ್ತಾ ಹೋಗ್ತಾಳೆ. ಸೊ ಈ ರೀತಿಯಾಗಿ ಒಂದು ಮಗುವಿನ ಸಂಪೂರ್ಣವಾಗಿ ಜನನದ ಪ್ರಕ್ರಿಯೆ ಇಲ್ಲಾಗಿದೆ. ಸೊ ಅದನ್ನ ಚಿತ್ರಗಳ ಮುಖಾಂತರ ತೋರಿಸಿದ್ದಾರೆ. ಸೊ ಯುಗ್ಮಜ ರೂಪುಗೊಳ್ಳುವಿಕೆ ಮತ್ತು ಯುಗ್ಮಜದಿಂದ ಭ್ರೂಣದ ಬೆಳವಣಿಗೆ. ಸೊ ಯುಗ್ಮಜ ಎಲ್ಲಿ ರೂಪುಗೊಳ್ತಾ ಇದೆ, ಸೊ ನೀವಿಲ್ಲಿ ನೋಡ್ಕೊಳ್ಳಿ, ಒಳನಾಟುತ್ತಿರುವ ಭ್ರೂಣ. ಸೊ ಇಲ್ಲಿ ಅಂಡ ವಿಸರ್ಜನೆ, ಸೊ ಇಲ್ಲಿ ಅಂಡಾಶಯ, ಇಲ್ಲಿ ಯುಗ್ಮಜ. ಸೊ ಒಂದು ನಿಮಿಷ. ಸೊ ಇದು ಯಾವ ಭಾಗ, ಇದು ಹೆಣ್ಣಿನ ಸಂತಾನೋತ್ಪತ್ತಿಯ ಭಾಗ ಇದು. ಸೊ ಇಲ್ಲಿ ಗರ್ಭಾಶಯ ಎಲ್ಲಾಗ್ತದೆ ನೋಡಿ, ಈ ಒಂದು ಭಾಗದಲ್ಲಿ. ಸೊ ಇಲ್ಲಿ ಮಾರ್ಕ್ ಮಾಡ್ತೀನಿ. ಸೊ ಈ ಒಂದು ಭಾಗದಲ್ಲಿ ಗರ್ಭಾಶಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಎರಡೂ ಇಲ್ಲಿ ನಿಷೇಚನ ಹೊಂದಿದ್ದಾದಮೇಲೆ ಯುಗ್ಮಜವಾಗಿ ಸೊ ಇಲ್ಲಿ ಭ್ರೂಣವಾಗ್ತಾ ಹೋಗುತ್ತೆ. ಸೊ ಮಗು ಎಲ್ಲಿ ಬೆಳುತ್ತೆ, ಯಾವ ಭಾಗದಲ್ಲಿ ಬೆಳುತ್ತೆ ಅಂತಂದರೆ ಈ ಒಂದು ಭಾಗದಲ್ಲಿ ಬೆಳೀತಾ ಹೋಗುತ್ತೆ. ಇನ್ನು ಎರಡನೇ ಚಿತ್ರ ಏನು ಕೊಟ್ಟಿದ್ದಾರೆ ಅಂತಂದರೆ ಜೀವಕೋಶದ ಉಂಡೆ ಅಂತ ಕೊಟ್ಟಿದ್ದಾರೆ. ಸೊ ಜೀವಕೋಶದ ಉಂಡೆ ಅಂತಂದರೆ ಏನಂತಂದರೆ, ಸೊ ಮೊದಲಿಗೆ ಒಂದು ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣುಗಳು ಒಂದೊಂದೇ ಜೀವಕೋಶ ಇತ್ತು. ಹೀಗೇನಾಗ್ತಾ ಇದ್ದಾವೆ, ಅವು ಅಭಿವರ್ಧನೆ ಹೊಂದ್ತಾ ಇದ್ದಾವೆ. ಅಭಿವರ್ಧನೆ ಒಂದು ಏನಾಗ್ತಾ ಇದ್ದಾವೆ, ಇದೇ ಮುಂದೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಭ್ರೂಣ ಆಗ್ತಾ ಹೋಗುತ್ತೆ. ಸೊ ಇದರ ಮುಂದಿನ ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಅಂದರೆ ಬೆಳವಣಿಗೆ ಹೊಂದುತ್ತಿರುವ ಭ್ರೂಣ. ಸೊ ಬೆಳವಣಿಗೆ ಹೊಂದ್ತಾ ಇದ್ರೆ ಅದು ಏನು ಕಾಣಿಸುತ್ತೆ, ಮಗುವಿನ ಒಂದೊಂದು ಭಾಗಗಳು ಕಾಣಿಸ್ತಾ ಹೋಗುತ್ತೆ, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ತಲೆ ಆಗಿರ್ಬೋದು. ಸೊ ಸಂಪೂರ್ಣವಾಗಿ ಇವೆಲ್ಲ ಬೆಳವಣಿಗೆ ಆದ ನಂತರ ಏನಾಗುತ್ತೆ, ಭ್ರೂಣ ಆಗುತ್ತೆ. ಆ ಭ್ರೂಣಕ್ಕೆ ತಾಯಿ ಜನ್ಮವನ್ನು ನೀಡ್ತಾ ಹೋಗ್ತಾಳೆ. ಸೊ ಈ ರೀತಿಯಾಗಿ ಒಂದು ಸಂತಾನೋತ್ಪತ್ತಿ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಇನ್ನು ನಿಷೇಚನದ ನಂತರ ಯುಗ್ಮಜ ಮತ್ತೆ ಮತ್ತೆ ವಿಭಜಿಸುತ್ತದೆ ಮತ್ತು ಅಂಡನಾಳದ ಕೆಳಭಾಗಕ್ಕೆ ಚಲಿಸುತ್ತದೆ. ಹೀಗೆ ಕೆಳಗೆ ಚಲಿಸುವಾಗ ಅದರ ಸುತ್ತ ಅನೇಕ ರಕ್ಷಣಾತ್ಮಕ ಪದರಗಳು ರಚನೆ ಆಗ್ತವೆ. ಸೊ ಕೋಳಿ ಮೊಟ್ಟೆಯೊಂದರಲ್ಲಿ ನೀವು ನೋಡುವ ಕವಚವು ಅಂತಹ ರಕ್ಷಣಾತ್ಮಕ ಪದರವಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು ಇಷ್ಟೊತ್ತು ಏನು ಹೇಳಿದ್ನೋ ಅದ್ರ ಬಗ್ಗೆನೇ ಹೇಳಿದ್ದಾರೆ. ನಿಷೇಚನ ಆದಮೇಲೆ ಯುಗ್ಮಜ ಆಗುತ್ತೆ, ಯುಗ್ಮಜ ಆಗಿ ಮತ್ತೆ ಮತ್ತೆ ವಿಭಜಿಸಿದ ಮೇಲೆ ಏನಾಗುತ್ತೆ, ಅಂಡನಾಳ ಆಗುತ್ತೆ, ಮತ್ತು ಕೆಳಭಾಗಕ್ಕೆ ಚಲಿಸುತ್ತೆ. ಕೆಳಭಾಗಕ್ಕೆ ಚಲಿಸಿದ ನಂತರ ಏನಾಗುತ್ತೆ, ಮಗು ಜನನ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸಂಪೂರ್ಣವಾಗಿ ಈ ಪಾಠವನ್ನು ಕೇವಲ 2 ಲೈನಲ್ಲಿ ಕೊಟ್ಟಿದ್ದಾರೆ. ಇನ್ನು ಬೆಳೆಯುತ್ತಿರುವ ಭ್ರೂಣವು ಸುತ್ತಲೂ ಗಟ್ಟಿ ಆಕಾರದ ಕವಚ ರೂಪುಗೊಂಡ ನಂತರ ಅಂತಿಮವಾಗಿ ಕೋಳಿಯು ಮೊಟ್ಟೆಗಳನ್ನು ಇಡುತ್ತೆ. ಸೊ ಇಲ್ಲಿ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಂದರೆ ಕೋಳಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂತಂದರೆ ಇದಕ್ಕಿಂತ ಮುಂಚಿತವಾಗಿ ಇದನ್ನು ತಿಳ್ಕೊಬೇಕಂದ್ರೆ ನಿಮ್ಮಲ್ಲಿ ಒಂದು ಡೌಟ್ ಬರಬೇಕು. ಏನಕ್ಕೆ ಅಂತಂದರೆ ಆಂತರಿಕ ನಿಷೇಚನವು ಕೋಳಿಗಳಲ್ಲಿ ಕೂಡ ನಡೆಯುತ್ತೆ. ಆದರೆ ಮಾನವರು ಮತ್ತು ಹಸುಗಳಂತೆ ಕೋಳಿಗಳು ಶಿಶುಗಳಿಗೆ ಜನ್ಮ ನೀಡೋದಿಲ್ಲ, ಹೌದಲ್ವಾ? ಸೊ ಅದು ಮೊದಲಿಗೆ ಮೊಟ್ಟೆಗಳನ್ನು ನೀಡುತ್ತೆ, ತದನಂತರ ಶಿಶುಗಳಿಗೆ ಜನ್ಮವನ್ನು ನೀಡುತ್ತೆ. ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ. ಕೋಳಿಗಳಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗ್ತಾ ಹೋಗುತ್ತೆ ಅಂತ. ಸೊ ಇಲ್ಲೂ ಸಹ ನಿಷೇಚನ ನಡೆಯುತ್ತೆ, ಯುಗ್ಮಜ ಆಗುತ್ತೆ, ಯುಗ್ಮಜ ಆದಮೇಲೆ ಅಂಡನಾಳವಾಗಿ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಆದಮೇಲೆ ಸೊ ಅದು ಈಗ ಕೆಳಗೆ ಚಲಿಸುವಾಗ ಅದರ ಸುತ್ತ ಅನೇಕ ರಕ್ಷಣಾತ್ಮಕ ಪದರಗಳು ರಚನೆಯಾಗಿ ಏನಾಗುತ್ತೆ,
ಕೋಳಿ ಮೊಟ್ಟೆಯೊಂದರಲ್ಲಿ ಕೋಳಿ ಮೊಟ್ಟೆ ಹೊರಗಡೆ ಬರುತ್ತೆ. ಕೋಳಿ ಮೊಟ್ಟೆಯೊಂದರಲ್ಲಿ ಏನಿರುತ್ತೆ ನೀವು ನೋಡಿದಂಗೆ ಅದ್ರ ಹೊರಗಡೆ ಒಂದು ಪದರ ಇರುತ್ತೆ. ಅದನ್ನ ನಾವೆಂತ ಕರಿತೀವಿ, ಕವಚ ಅಂತ ಕರಿತೀವಿ. ಅದೊಂದು ರಕ್ಷಣಾತ್ಮಕ ಪದರ. ಏನಕ್ಕೆ ಅಂತಂದರೆ ಅದು ಹೊರಗಡೆ ಬಂದ ಮೇಲೆ ಕೆಳಗಡೆ ಬಿದ್ದ ಮೇಲೆ ಅದು ಒಡೆದು ಹೋಗದೇ ಇರಲಿ ಅನ್ನೋಂಥ ಒಂದು ರಕ್ಷಣಾತ್ಮಕ ಪದರವಾಗಿ ಅದು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಹೀಗೆ ಬೆಳೆಯುತ್ತಿರೋ ಭ್ರೂಣ ಸುತ್ತಲೂ ಗಟ್ಟಿಯಾದ ಕವಚ ರೂಪುಗೊಂಡ ನಂತರ ಅಂತಿಮವಾಗಿ ಕೋಳಿಯು ಮೊಟ್ಟೆಯನ್ನು ಇಡುತ್ತೆ. ಅಲ್ಲಿವರೆಗೂ ಅದು ಮೊಟ್ಟೆಯನ್ನು ಇಡಲ್ಲ. ಇನ್ನು ಭ್ರೂಣವು ಮರಿಯಾಗಿ ಬೆಳೆಯಲು ಸುಮಾರು 3 ವಾರಗಳ ಕಾಲ ತೆಗೆದುಕೊಳ್ಳುತ್ತೆ. ಅಂದರೆ 3 ವಾರಗಳ ಏನು ಮಾಡುತ್ತೆ ಕೋಳಿ ಅಂತಂದರೆ ಸಾಕಷ್ಟು ಉಷ್ಣತೆ ಒದಗಿಸುತ್ತೆ. ಮೊಟ್ಟೆಗಳ ಮೇಲೆ ಕೋಳಿ ಕೂರುತ್ತದನ್ನು ನೀವೆಲ್ಲ ನೋಡಿರ್ತೀರ. ಅಲ್ಲಿ ಏನು ಒದಗಿಸುತ್ತೆ, ಅದಕ್ಕೆ ಸಾಕಷ್ಟು ಉಷ್ಣತೆಯನ್ನು ಒದಗಿಸುತ್ತೆ. ಈ ಅವಧಿಯಲ್ಲಿ ಮೊಟ್ಟೆ ಚಿಪ್ಪಿನೊಳಗಿನ ಮರಿ ಏನಾಗುತ್ತೆ, ಬೆಳವಣಿಗೆ ಆಗುತ್ತೆ. ಬೆಳವಣಿಗೆ ನಡೆದು ಅದ ನಂತರ ಕೋಳಿ ಮರಿ ಸಂಪೂರ್ಣವಾಗಿ ಬೆಳವಣಿಗೆ ಆದ ನಂತರ ಅದು ಮೊಟ್ಟೆ ಚಿಪ್ಪನ್ನು ಹೊಡೆದುಕೊಂಡು ಹೊರಗಡೆ ಬರುತ್ತೆ. ಇನ್ನು ಬಾಹ್ಯ ನಿಷೇಚನಕ್ಕೆ ಒಳಗಾಗುವ ಪ್ರಾಣಿಗಳಲ್ಲಿ ಭ್ರೂಣದ ಬೆಳವಣಿಗೆ ಹೆಣ್ಣು ದೇಹದ ಹೊರಗಡೆ ನಡೆಯುತ್ತೆ. ಭ್ರೂಣಗಳು ತಮ್ಮ ಮೊಟ್ಟೆಯ ಹೋಲಿಕೆಯನ್ನು ಬೆಳೆಯುತ್ತವೆ. ನೀವಿಲ್ಲಿ ಸರಿಯಾಗಿ ನೆನ್ಪಿಟ್ಕೋಬೇಕಾಗಿರೋದಿಷ್ಟೇ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಬಾಹ್ಯ ನಿಷೇಚನದಲ್ಲಿ ಒಳಗಾಗುವ ಪ್ರಾಣಿಗಳಲ್ಲಿ ಭ್ರೂಣದ ಬೆಳವಣಿಗೆ ಎಲ್ಲಿ ಆಗುತ್ತೆ ಅಂತಂದರೆ ಭ್ರೂಣದ ಬೆಳವಣಿಗೆ ಹೆಣ್ಣು ದೇಹದ ಹೊರಗಡೆ. ಈ ಕ್ವಶನ್ನ ಸುಮಾರು ಸಲ ಕೇಳಿದ್ದಾರೆ. ಬಾಹ್ಯ ನಿಷೇಚನ ಆಗಿರಲಿ, ಆಂತರಿಕ ನಿಷೇಚನ ಆಗಿರಲಿ, ನಿಷೇಚನ ಪ್ರಕ್ರಿಯೆ ನಡೆಯುವಂಥದ್ದೇ ಹೆಣ್ಣಿನ ದೇಹದಲ್ಲಿ. ಅದು ಹೆಣ್ಣಿನ ದೇಹದ ಹೊರಗಡೆ ಆದರೆ ಅದು ಬಾಹ್ಯ ನಿಷೇಚನ, ಹೆಣ್ಣಿನ ದೇಹದ ಒಳಗಡೆ ಆದರೆ ಅದು ಆಂತರಿಕ ನಿಷೇಚನ ಆಗ್ತಾ ಹೋಗುತ್ತೆ. ಅದನ್ನು ನೀವು ನೆನಪಿಡ್ತಾ ಹೋಗಬೇಕು. ಇನ್ನು ನೆಕ್ಸ್ಟು ಹೆವಿ ಇಂಪಾರ್ಟೆಂಟ್ ಪಾಯಿಂಟು. ಇದು ನಿಮಗೆ ಜಸ್ಟ್ ಇಲ್ಲಿ ಬೇಸಿಕ್ಸ್ ಕೊಟ್ಟಿದ್ದಾರೆ. ಮುಂದೆ ಇದ್ರ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಟೆಟ್ಟಲ್ಲಿ ಇದ್ರ ಬಗ್ಗೆ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ವೈವಿ ಪ್ಯಾರಸ್ ಮತ್ತು ಓವಿ ಪ್ಯಾರಸ್ ಬಗ್ಗೆ, ಅಂಡಜ ಮತ್ತು ಜರಾಯುಜ ಪ್ರಾಣಿಗಳು. ಏನು ಅಂಡಜ ಮತ್ತು ಜರಾಯುಜ ಪ್ರಾಣಿಗಳು? ಹೆಸರಲ್ಲೇ ಇದೆ ಅಂಡಜ ಮತ್ತು ಜರಾಯುಜ. ಅಂಡಜ ಅಂತಂದರೆ ಏನು? ಅಂಡ ಅಂತಂದರೆ ಮೊಟ್ಟೆಯನ್ನು ಇಡುವಂಥದ್ದು. ಯಾವುವು ಮರಿಗಳಾಗಿ ಬೆಳೆಯುವ ಮೊಟ್ಟೆಗಳನ್ನು ಇಡುತ್ತವೋ ಅಂತಂದರೆ ಯಾವ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡ್ತವೋ ಅಂಥ ಪ್ರಾಣಿಗಳನ್ನು ನಾವು ಜರಾಯುಜಗಳು, ವೈವಿ ಪ್ಯಾರಸ್ ಪ್ರಾಣಿಗಳು ಅಂತ ಕರಿತೀವಿ. ಮರಿಗಳಿಗೆ ಜನ್ಮ ಕೊಟ್ಟರೆ ಅದು ಜರಾಯುಜ. ಯಾವ ಪ್ರಾಣಿಗಳು ಮೊಟ್ಟೆಗಳನ್ನು ಇಟ್ಟು ಪ್ರಾಣಿಗಳನ್ನು ಮಾಡ್ತಾರೆ ನಾವು ಅಂಡಜ, ಓವಿ ಪ್ಯಾರಸ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಓವಿ ಪ್ಯಾರಸ್ ಮತ್ತು ವೈವಿ ಪ್ಯಾರಸ್ ಅಂತಂದರೆ ನೆನ್ಪಿಟ್ಕೊಂಡ್ರೆ ಸಾಕು. ಜರಾಯುಜ ಮತ್ತು ಅಂಡಜ ಹೆಸರಲ್ಲೇ ಇದೆ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತವೆ. ಅಂತಂದರೆ ಕೆಲವು ಪ್ರಾಣಿಗಳು ಮೊಟ್ಟೆಗಳನ್ನು ಸಂಗ್ರಹಿಸುವುದು ಸುಲಭ, ಏಕೆಂದರೆ ಅವುಗಳು ಮೊಟ್ಟೆಗಳನ್ನು ತಮ್ಮ ದೇಹದಿಂದ ಹೊರಗೆ ಇಡುತ್ತವೆ. ನೀವು ಮೊಟ್ಟೆಯನ್ನು ಇದ್ರ ಬಗ್ಗೆ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅಷ್ಟೇ. ನಾಯಿ ಆಗಿರ್ಬೋದು, ಹಸು ಆಗಿರ್ಬೋದು, ಬೆಕ್ಕು, ಇವೆಲ್ಲ ಅಂಡಗಳನ್ನು ಸಂಗ್ರಹಿಸೋಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಅವು ಮೊಟ್ಟೆಗಳನ್ನೇ ಇಡೋದಿಲ್ಲ. ಇನ್ನು ಹೆಣ್ಣು ಜೀವಿ ಮರಿಗಳಿಗೆ ಜನ್ಮ ನೀಡುತ್ತವೆ. ಇವು ಜರಾಯುಜ ಪ್ರಾಣಿಗಳಿಗೆ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ನಿಮಗೆ ಸಂಪೂರ್ಣವಾಗಿ ಏನು ಗೊತ್ತಿರಬೇಕು ಅಂತಂದರೆ ಈ ಅಂಡಜ ಮತ್ತು ಜರಾಯುಜ ಪ್ರಾಣಿಗಳಂತಂದರೆ ಏನು ಅಂತ. ನೀವು ಮುಂದೆ 9 ಮತ್ತು 10ನೇ ಕ್ಲಾಸಲ್ಲಿ ಇವುಗಳಿಗೆ ಎಕ್ಸಾಂಪಲ್ ಸಮೇತ ತಿಳ್ಕೊಳ್ತೀರಾ. ಅದ್ರ ಜೊತೆಗೆ ಯಾವ ರೀತಿ ಅಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಹ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಸಂಪೂರ್ಣವಾಗಿ ಹೇಳಿದ್ದೇನೆ, ಮತ್ತೆ 2-3 ಬಾರಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇದು ಟೆಟ್ನ ದೃಷ್ಟಿಕೋನದಿಂದ ತುಂಬ ಇಂಪಾರ್ಟೆಂಟು. ಮರಿಗಳಿಗೆ ಜನ್ಮ ನೀಡಿದರೆ ಪ್ರಾಣಿಗಳಂತ ನಾವು ಜರಾಯುಜ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಇದಕ್ಕೆ ಮಾನವನು ಸಹ ಬರ್ತಾನೆ. ಅದೇ ಮೊಟ್ಟೆಗಳನ್ನ ಹಿಡಿದು ಮೂಲಕ ಪ್ರಾಣಿಗಳಿಗೆ ಅವ್ರಿಗೆ ಸಂತಾನೋತ್ಪತ್ತಿ ನಡೀತಾ ಇದ್ರೆ ಅಲ್ಲಿ ಅದನ್ನ ಅಂತ ಕರಿತೀವಿ ಅಂಡಜ ಪ್ರಾಣಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಕೋಳಿಯನ್ನು ಎಕ್ಸಾಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇಂದಿನ ತರಗತಿಯ ಕೊನೆ ಭಾಗ ಏನಂತಂದರೆ ಮರಿಗಳಿಂದ ಪ್ರೌಢಜೀವಿ ಅಂತ ಇದೆ. ಇಲ್ಲಿ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ನಿಮಗೆ ಏನು ನೆನ್ಪಿಟ್ಕೋಬೇಕು ಅನ್ನೋದನ್ನ ನಾವು ಅಷ್ಟೇ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ನೀರಿನಲ್ಲಿ ಈಗಾಗಲೇ ಕಪ್ಪೆಗಳು ಮೊಟ್ಟೆಗಳು ಇಡ್ತವೆ ಅಂತ ಹೇಳಿದ್ವಿ. ಅಲ್ಲಿಂದ ಪ್ರಕ್ರಿಯೆ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂದರೆ ಅದು ಪ್ರಾರಂಭಿಕ ಗೊದಮಟ್ಟೆ ಆಗುತ್ತೆ, ಬೆಳೆದ ಗೊದಮಟ್ಟೆ ಆಗುತ್ತೆ, ಮತ್ತು ಪ್ರೌಢ ಕಪ್ಪೆಯಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಈ ಕಪ್ಪೆಗೂ ಎಷ್ಟು ವ್ಯತ್ಯಾಸ ಇದೆ. ಅದನ್ನೇ ನಾವೆಂತ ಕರಿತೀವಿ ಅಂತಂದರೆ ರೂಪ ಪರಿವರ್ತನೆ ಅಂತ ಕರಿತೀವಿ. ಅಂತಂದರೆ ಸಾಮಾನ್ಯವಾಗಿ ಇಲ್ಲ 3 ಹಂತಗಳನ್ನ ಕಾಣ್ತೀವಿ. ಒಂದು ಮೊಟ್ಟೆ, ಅದಾದಮೇಲೆ ಗೊದಮಟ್ಟೆ, ಆಮೇಲೆ ಪ್ರೌಢ ಕಪ್ಪೆಯಾಗಿ ಬದಲಾವಣೆ ಆಗ್ಬಿಡುತ್ತೆ. ಅಂತಂದರೆ ಏನು ಅಂತಂದರೆ ಈ ಗೊದಮಟ್ಟೆಗಳು ಕುಪ್ಪಳಿಸುವ ಮತ್ತು ಈಜುವ ಪ್ರೌಢ ಕಪ್ಪೆಗಳಾಗಿ ಅತಿ ಬೇಗ ರೂಪಾಂತರಗೊಳ್ತವೆ. ಈ ರೀತಿಯಾಗಿ ತೀವ್ರವಾದ ಬದಲಾವಣೆ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ಮುಖಾಂತರವನ್ನು ರೂಪ ಪರಿವರ್ತನೆ ಅಂತ ಕರಿತಾ ಹೋಗ್ತೀವಿ. ಅಂದರೆ ರೂಪ ಪರಿವರ್ತನೆ ಅಂತಂದರೆ ಏನಂತಂದರೆ ಇಲ್ಲಿ ನೀವು ನೋಡ್ಬೋದು. ಹೇಳಿದ್ದನ್ನೇ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ. ಇಲ್ಲಿ ಮೊಟ್ಟೆಗಳು ಏನಾಗ್ತವೆ ಪ್ರೌಢ ಕಪ್ಪೆಗಳಾಗಿ ಬದಲಾಗಬೇಕು. ಪ್ರೌಢ ಕಪ್ಪೆಗಳಾಗಿ ಬದಲಾಗಬೇಕು ಅಂತಂದರೆ ಅದು ಪ್ರಾರಂಭಿಕವಾಗಿ ಗೊದಮಟ್ಟೆ ಆಗುತ್ತೆ, ಅದಾದಮೇಲೆ ಬೆಳೆದ ಗೊದಮಟ್ಟೆ ಆಗುತ್ತೆ. ನೀವಿಲ್ಲಿ ನೋಡಬೇಕಾದ್ರೆ ಗೊದಮಟ್ಟೆಗಳೇ ಒಂಥರ ಇದ್ದಾವೆ, ಪ್ರೌಢ ಕಪ್ಪೆನೇ ಒಂಥರ ಇದೆ. ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾವೆ. ಈ ರೀತಿಯಾಗಿ ಆದಷ್ಟು ಬೇಗ ತಮ್ಮ ರೂಪವನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತವೆ. ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಅಂತ ಕರಿತೀವಿ. ಮೆಟಾಮಾರ್ಫೋಸಿಸ್ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟನ್ನು ನೀವು
ನೆನ್ಪಿಡ್ತಾ ಹೋಗಬೇಕು. ಇನ್ನು ನಾವು ಮುಂದಿನ ತರಗತಿಯಲ್ಲಿ ಏನು ತಿಳ್ಕೊಳ್ತಾ ಹೋಗ್ತೀವಿ ಅಂತಂದರೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತಂದರೆ ಏನು, ಯಾವ ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಆಗ್ತಾ ಹೋಗುತ್ತೆ, ಅವು ಯಾವ ಪ್ರಾಣಿಗಳು ಎಂಬುದರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಸ್ಪರ್ಧಾ ಮಿತ್ರರೇ, ಇದಿಷ್ಟು ಹಿಂದಿನ ತರಗತಿ ಆಗಿತ್ತು. ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಅದರ ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪ್ ಸಹ, ಅದರ ಲಿಂಕನ್ನು ಸಹ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ಸಹ ನೀವು ಜಾಯ್ನ್ ಆಗ್ಬೋದು. ಮತ್ತು ಅಲ್ಲಿ ನಮ್ಮ ಒಂದು ಗ್ರೂಪ್ ಇದೆ, ಗ್ರೂಪಲ್ಲಿ ಸಹ ನೀವು ಪ್ರಶ್ನೆಗಳನ್ನು ಕೇಳಿ ಚರ್ಚೆ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.